ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಮಹಾಂತೇಶ್ವರನನ್ನು ಶಾಂಭವಿ ತಾಯಿಯನ್ನು ಸ್ಮರಿಸಿಕೊಂಡು ಮಾನ್ವಿ ತಾಲೂಕಿನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ ತಾಲೂಕು ಮಟ್ಟದಲ್ಲಿ 9ನೇ ಕ್ಲಾಸ್ನಿಂದ ಪಾಸಾದ ವಿದ್ಯಾರ್ಥಿಗಳಿಗೆ ಮುಂದೆ SSLC ತರಗತಿಯ ವಾರ್ಷಿಕ ಪರೀಕ್ಷೆಗಳನ್ನು ಸಮರ್ಪಕವಾಗಿ ಎದುರಿಸಲು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ವೀರಶೈವ ಮಹಾ ಸಮಾಜದ ಮಹಾ ಮುಖಂಡರೆಲ್ಲರೂ ಸೇರಿ ಇದೊಂದು ಆಯೋಜಿಸಿದ್ದು, ಕಳೆದ ವರ್ಷವೂ ಕೂಡ ಈ ಒಂದು ಕಾರ್ಯಕ್ರಮ ನಿಯೋಜನೆ ಮಾಡಿದರು. ಅದರಂತೆ ಈ ವರ್ಷವೂ ಕೂಡ ಒಂದೇ ಸಮಾಜದಲ್ಲಿ ಆಗೋದಕ್ಕಿಂತ ಎಲ್ಲ ಸಮಾಜದವರನ್ನು ಕರೆಸಿ ಇವನ್ನು ಉನ್ನತ ಮಟ್ಟದಲ್ಲಿ ಹೆಚ್ಚಿನ ರೀತಿಯೊಳಗೆ ಇದನ್ನು ಮಾಡಿಕೊಂಡು ಹೋಗ್ಬೇಕಂತೇಳಿ ನಮ್ಮ ಎಲ್ಲ ಸಮಾಜದವರು ಇದನ್ನು ಮಾಡಿದ್ದು ಭಾಳ ಸುಖಕರ ಸಂಗತಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ನಮ್ಮ ಉಪ್ಪಳ ಮಠದ ತಾತನವರಲ್ಲಿ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಲ್ಲಿ ಇನ್ನುಳಿರ್ತಕ್ಕಂಥ ಎಲ್ಲ ವಕೀಲರು, ಗಣ್ಯರು, ಇನ್ನೂ ಅನೇಕ ಜನ ಇರುವುದರಿಂದ ಎಲ್ಲರಿಗೂ ಕೂಡ ಆ ಒಂದು ದೇವರು ಶಾಂಭವಿ ಮಹಾಂತೇಶ ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ನೆರೆದಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳೇ ನಿಮಗೂ ಕೂಡ, ಯಾಕಂದರೆ ಮುಖ್ಯವಾಗಿ ಇವತ್ತೊಂದು ಸ್ಥಾನ ಬರಬೇಕಂದ್ರೆ ನಿಮ್ಮಲ್ಲಿ ಒಂದು ಆ ಚೇತನ ವಿದ್ಯಾವನ್ನು ಮುನ್ನಡೆಸಬೇಕು. ಈ ಒಂದು ಮಾತು ಹೇಳಿದ ಜಗದೀಶ್ ಸರ್, ಈ ಹಿಂದೆ ನಮ್ಮ ಭಾಗದೊಳಗೆ, ರಾಯಚೂರು ಭಾಗದೊಳಗೆ ಅನ್ಕೋರಿ, ಸ್ಕೂಲು ಕಾಲೇಜ್ ಆಗಿದ್ದವಪ್ಪ ಅಂತಂದರೆ ಈಗ ಸ್ಕೂಲು ಕಾಲೇಜಿಗೆ ನಮ್ಮ ಜಿಲ್ಲೆದವರು ಯಾರೂ ಇಲ್ಲ. ಎಲ್ಲ ಬಿಜಾಪುರ ಜಿಲ್ಲೆದವರು, ಆಮೇಲೆ ಬಾಗಲಕೋಟೆ ಜಿಲ್ಲೆದವರು, ಅವರೆಲ್ಲ ಬಂದು ಯಾವ ವಿದ್ಯಾರ್ಥಿಗಳಿಲ್ಲ ವೇದಿಕೆ ಮೇಲೆ ಕುಂತವ್ರಿ ನೋಡ್ರಿ. ನಮ್ಮ ಜಿಲ್ಲೆದ ಸೇರ್ಕೊಂಡು ಯಾರೂ ವಿದ್ಯೆನ ಕಲಿತಿಲ್ಲ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ನೀವೆಲ್ಲ ವಿದ್ಯಾರ್ಥಿಗಳು ಮುಂದರಿಬೇಕು. ನೀವೆಲ್ಲ ಮನಸ್ಸು ಕೊಟ್ಟು ವಿದ್ಯೆಯನ್ನು ಕಲಿತರೆ ಮುಂದೆ ನೀವೇನಾದರೂ ಒಂದು ಸಾಧಿಸೋಕ್ಕೊಂದು ಅರ್ಥ ಇದೆ ಅನ್ನುವಂಥದ್ದು ಇದೊಂದು ಕಾರ್ಯಕ್ರಮ ನಿಯೋಜಿಸಿ ಇವತ್ತೆಲ್ಲ ನಮ್ಮ ಅರುಣ ಸರು, ಇನ್ನೂ ಅನೇಕರು, ಇವರ ಹೆಸರಿಂದ ಮತ್ತು ತಪ್ಪಾಗುತ್ತೆ, ಎಲ್ಲರೂ ಸೇರಿ ಇದೊಂದು ಉತ್ತಮ ಕಾರ್ಯವನ್ನು ನೀವೆಲ್ಲ ಮಾಡಿರಿ. ಇದು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ. ಈ ವರ್ಷ 100, 200 ಆದರೆ ಇನ್ನು ಮುಂದೆ 500 ಆಗಬಲ್ಬೇಕಾ. ನೀವೆಲ್ಲರೂ ಈ ಒಂದು ಕಾರ್ಯಕ್ರಮ ಹೊತ್ತು ಚಲೋ ಒಂದು ವಿದ್ಯಾರ್ಥಿಗಳಿಗೊಂದು ಒಳ್ಳೆಯ, ಎಲ್ಲ ದಾನಕ್ಕಿಂತ ವಿದ್ಯಾದಾನವೂ ಮುಖ್ಯ. ಅದನ್ನು ನೀವೆಲ್ಲ ಒಂದು ಭಾಳ ಪರಿಶ್ರಮದಿಂದ ಮಾಡಿ ನೀವೆಲ್ಲರಿಗೂ ಕೂಡ ಆ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಒಂದು ವಿದ್ಯಾದಾನವನ್ನು ಆಶೀರ್ವಾದ ಮಾಡಿ ಅವರನ್ನು ಕೂಡ ಮುನ್ನಡೆಸಿರಂತ ತಿಳಿಸಿ ಎರಡು ಮಾತುಗಳು. ಲಿಂಗಾಯತ ಸಮಾಜದ ಗಣ್ಯರು, ಲಿಂಗಾಯತ ಸಮಾಜದ ಗಣ್ಯ ವ್ಯಕ್ತಿಗಳು ಮತ್ತು ಅದರ ಜೊತೆಗೆ ಲಿಂಗಾಯತ ಸಮಾಜದ ಮಠಮಾನ್ಯಗಳು. ಅದಕ್ಕೋಸ್ಕರ ನೀವೇನು ಹೆಜ್ಜೆ ಇಡ್ತೀರಿ ಆ ಹೆಜ್ಜೆ ಇಡ್ಲಿಕ್ಕೆ ಸ್ವಲ್ಪವಾದರೂ ಪ್ರಯತ್ನ ಪಡ್ಲಿಕ್ಕೆ ಈ ಸಮಾಜದಲ್ಲಿ ಇನ್ನಿತರ ಜಾತಿಯವರು, ಇನ್ನಿತರ ಧರ್ಮೀಯರು ಪ್ರಯತ್ನ ಪಡ್ದವ್ರೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಪಾದಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ. ನಿಮ್ಮ ಒಳ್ಳೆ ಕೆಲಸ ಈ ಸಮಾಜದ ಪರಿವರ್ತನೆಗೋಸ್ಕರ ಒಳ್ಳೆ ಕೆಲಸ ಆಗಲಿ ಎಂಬ ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ಇದು ಕೇವಲ ಏನು ಶಿಬಿರ ಅಲ್ಲ, ಏನು ನಮ್ಮೆಲ್ಲರ ಚಿಂತಕ, ಈ ದೇಶದ ಸಂವಿಧಾನವನ್ನು ಬರೆದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಯೋಚನೆಯನ್ನ ನೀವು ಇವತ್ತು ಈ ಸಮಾಜದಲ್ಲಿ ಹರಿಬಿಡ್ತಾ ಇದ್ರಿ. ಅದಕ್ಕೋಸ್ಕರ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಸಮಾಜ ಇಲ್ಲಿರುವಂತ ಬಡವರನ್ನ, ಅಸಹಾಯಕರನ್ನ ಎತ್ತಿಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ಮಾಡೇ ಮಾಡುತ್ತೆ ಎಂಬ ನಂಬಿಕೆ ನಮಗಿದೆ. ನಿಮ್ಮಲ್ಲಿರುವಂಥ ಎಲ್ಲ ಪದಾಧಿಕಾರಿಗಳು ಹೆಸರಲ್ಲೂ ಹೇಳಕ್ಕೆ ಆಗಲಿಲ್ಲ, ದಯವಿಟ್ಟು ಕ್ಷಮೆ ಇರಲಿ, ಗಣ್ಯರಿದ್ದಾರೆ. ನಾವು ಕೂಡ ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಜೊತೆಗೆ, ನಾನು ವೈಯಕ್ತಿಕವಾಗಿ ನಿಮ್ಮ ಜೊತೆಗೆ ಕೈ ಜೋಡಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿರ್ಬೋದು, ಇನ್ನಿತರ ರಾಜಕೀಯವಾಗಿರ್ಬೋದು, ಏನೇ ಇರಲಿ. ಬಟ್ ರಾಜಕೀಯ ಅಂತ ತಕ್ಷಣ ಬರೀ ಅದೇ ಅಲ್ಲ, ಬಟ್ ಟೋಟಲ್ ಆಗಿ ಒಟ್ಟಾರೆಯಾಗಿ ಸಮಾಜ ಜೊತೆಗೆ ನಾವಿದ್ದೀವಿ. ಎಷ್ಟೇ ನಮ್ಮ ಕೈಲಾದಷ್ಟು ಗುಲುಗುಂಜಿ ತೂಕದಷ್ಟು ಸಹಾಯ ಸಹಕಾರ ಇದ್ರೂ ಕೂಡ ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾವು ಇಷ್ಟಪಡ್ತಾ ಇದ್ದೀನಿ. ಅದರ ಜೊತೆಗೆ ನಾವು ಏನು ಮಾತಾಡಿರ್ತೀವೋ ಅದರ ಪ್ರಕಾರ ನಡ್ಕಂತೆ ಎಂಬ ಮಾತನ್ನು ಹೇಳುತ್ತಾ, ಇವತ್ತು ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ ಸಂಖ್ಯೆ ಮುಖ್ಯ ಅಲ್ಲ, ಜನಗಳ ಸಂಖ್ಯೆ ಮುಖ್ಯ ಅಲ್ಲ, ಆ ವಿಷಯ ಆಧಾರಿತವಾಗಿ ಏನು ಕಾರ್ಯಕ್ರಮ ಆಗುತ್ತಲ್ಲ ಅದು ಬಹಳ ಮುಖ್ಯ. ಇಂಥ ದೊಡ್ಡ ಕಾರ್ಯಕ್ರಮದಲ್ಲಿ, ಅತಿ ಮುಖ್ಯವಾದಂಥ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿದ್ದೀರಿ. ಶ್ರೀಧರ ಸ್ವಾಮಿ ಅವರು ಮತ್ತು ಅರುಣ್ ಚಂದ್ ಅವರು ನನಗೆ ಸುಮಾರು ಒಂದು 10 ಸಲ ಫೋನ್ ಮಾಡಿದ್ದಾರೆ.
ನಮ್ಮ ತಾಯಿ ನಿನ್ನೆ ತೀರ್ಕೊಂಡ್ರು ಕೂಡ ನಾವು 3 ದಿವಸದ ಕಾರ್ಯಕ್ರಮ ಇದ್ರು ಕೂಡ ನೀವು ಬರಲೇಬೇಕು, ಒಂದು 10 ನಿಮಿಷ ಬಂದು ಹೋಗಿ ಅಂತ ಹೇಳಿದ್ರು. ಇದಕ್ಕಿಂತ ದೊಡ್ಡ ಕೆಲಸ ಏನಿಲ್ಲ, ಇದರಲ್ಲಿ ಭಾಗವಹಿಸದೆ ನನ್ನ ಪುಣ್ಯ. ಬಂದೇ ಬರ್ತೀನಿ ಅಂತ ಅರುಣಚಂದ್ ಅವರಿಗೆ, ಶ್ರೀಧರ್ ಸ್ವಾಮಿ ಅವರಿಗೆ, ಇನ್ನಿತರಿಗೆ ನಾನು ಮಾತಾಡಿಕೊಂಡು ಇವತ್ತು ನನ್ನನ್ನು ಕರೆಸಿ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮ್ಮಂತ ಈ ಸ್ಥಳದಲ್ಲಿ ನಿಂತು ಮಾತಾಡುವಂತ ಈ ಗುರುಗಳ ನನಗೆ ಮೊಟ್ಟಮೊದಲ ಇನ್ನೊಂದು ಏನು ನನ್ನ ಪುಣ್ಯದ ಕೆಲಸ ಅಂದರೆ, ದಿಸ್ ಇಸ್ ದ ಫಸ್ಟ್ ಟೈಮ್, ಇದು ನನ್ನ ಮೊಟ್ಟ ಮೊದಲಾಗಿ ತಾತನವರ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದು. ಅವರ ಆಶೀರ್ವಾದ ನನಗಿದೆ ಎಂಬ ಮಾತನ್ನು ಹೇಳ್ತೀನಿ. ನಮ್ಮ ಗುರುಗಳು ಯಾವಾಗಲೂ ಸದಾ ನಮ್ಮ ಜೊತೆಗೆ ಇರ್ತಾರೆ. ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ನಮ್ಮ ಜೊತೆಗೆ ಇರಲಿ, ನಾವು ನಿಮ್ಮ ಜೊತೆಗೆ ಸಹಾಯದಿಂದ ನಡೆದುಕೊಳ್ತೀವಿ ಎಂಬ ಮಾತನ್ನು ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ, ನಮ್ಮನ್ನು ಗೌರವಿಸಿದ್ರಿ. ನಿಮ್ಮೆಲ್ಲರಿಗೂ ಸಮಾಜಕ್ಕೂ ಋಣಿಯಾಗಿರ್ತೀನಿ ಎಂಬ ಮಾತನ್ನು ಹೇಳುತ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವಂದಿಸಿ, ವಿದ್ಯಾರ್ಥಿಗಳು ನಿಮ್ಮನ್ನು ಕೂಡ ತಂದೆ ತಾಯಿಗಳು ಎಷ್ಟು ಕಷ್ಟಪಟ್ಟು ಓದಬೇಕಂತ ಓದಲಿ. ನನ್ನ ಮಗ ದೊಡ್ಡ IAS, IPS, ತಹಸೀಲ್ದಾರು ಅಥವಾ ಇನ್ನಿತರ ದೊಡ್ಡ ದೊಡ್ಡ ಪೋಸ್ಟ್ನಲ್ಲಿ ನನ್ನ ಮಗಳು ಬೆಳಿಬೇಕೆಂಬ ಆಸಕ್ತಿ ಇಟ್ಕೊಂಡು ಕೂಲಿ ನಾಲಿ ಅಥವಾ ಇನ್ನೂ ಕಷ್ಟಪಟ್ಟು ಕಳಿಸಿರ್ತಾರೆ. ಇಂಥ ಅವಕಾಶಗಳನ್ನು ನೀವು ಬಳಸಿಕೊಂಡು ನೀವೆಷ್ಟು ಜನ 150 ಜನರಲ್ಲಿ ಕನಿಷ್ಠ ಒಂದು 5-10 ಜನರಾದರೂ ಕೂಡ ಒಳ್ಳೆ ಪೋಸ್ಟ್ನಲ್ಲಿ ಹೋಗುವಂಥ ಡಾಕ್ಟರ್ ಆಗುವಂಥ ನಿಟ್ಟಿನಲ್ಲಿ ನೀವೆಲ್ಲರೂ ವಿದ್ಯಾಭ್ಯಾಸ ಮಾಡ್ತೀರಿ ಎಂಬ ಮಾತನ್ನ, ನೀವೆಲ್ಲರಿಗೂ ಗುರುಗಳ ಆಶೀರ್ವಾದ, ನಮ್ಮೆಲ್ಲರ ಸಹಕಾರ ನಿಮ್ಮ ಜೊತೆಗೆ ಇರುತ್ತೆ ಎಂಬ ಮಾತನ್ನು ಹೇಳ್ತಾ, ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಎಂಬ ಮಾತನ್ನು ಹೇಳಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೀನಿ. ಇವನಾರವ ನೆಂದಿಸದೆಯ, ಇವನಮ್ಮನ ವಂದಿಸದೆಯ ಎನ್ನುವ ಬಸವಣ್ಣವರ ವಚನದಂತೆ, ಅದೇ ರೀತಿ ರೇಣುಕಾಚಾರ್ಯ ಮಾನವ ಧರ್ಮಕ್ಕೆ ಜಯವಾಗಲಿ ಎನ್ನುವ ಒಂದು ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎನ್ನುವ ಒಂದು ನುಡಿಗಟ್ಟಿನ ಮೇಲೆ ಬಂದಿರತಕ್ಕಂಥ ಸಮಾಜ ವೀರಶೈವ ಲಿಂಗಾಯತ ಸಮಾಜ. ಈ ಒಂದು ಕಳೆದ ಬಾರಿ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ತಾಲೂಕಾ ವೀರಶೈವ ಸಮಿತಿ ವತಿಯಿಂದ ಏನು ಕಾರ್ಯಕ್ರಮ ಮಾಡಿದ್ವಿ, ಕೇವಲ ಅದು ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ 80 ಜನ ವಿದ್ಯಾರ್ಥಿಗಳಿಗೆ ಈ ಒಂದು ಉಚಿತ ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಆದರೆ ಈ ಬಾರಿ ಎಲ್ಲ ಸಮಾಜದ ವಿದ್ಯಾರ್ಥಿಗಳಿಗೆ ನಮ್ಮ ಈ ಒಂದು ಕೋಚಿಂಗ್ ಸೆಂಟರ್ನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬಾರಿ ನಾವು ತರಬೇತಿ ಶಿಬಿರವನ್ನು ಹಮ್ಮಿಕೊಂಡಾಗ, ಕಳೆದ ಬಾರಿ ನಮ್ಮ ತಿಪ್ಪಣ್ಣ ಹೊಸಮನಿ ಅವರ ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಅಲ್ಲಿ ಸ್ಥಳದ ಅಭಾವ ಇತ್ತದಕ್ಕೆ ಸಂದರ್ಭದಲ್ಲಿ ನಮ್ಮ ತಿಪ್ಪಣ್ಣ ಬಾಗಲೋಡವ್ರ ಹತ್ರ ಬಂದು ವಿನಂತಿ ಮಾಡಿದಾಗ ಅವರು ಭಾಳ ಉದಾರ ಮನಸ್ಸಿನಿಂದ ಈ ಒಂದು ಸ್ಥಳಕ್ಕೆ ಸ್ಥಳ ನೀಡಿದ್ದಾರೆ ಮತ್ತು ಈ ಒಂದು ಇದಕ್ಕೆ ಅನೇಕರು ಸಹಾಯ ಸಹಕಾರ ಮಾಡಿದ್ದು ಅವರೆಲ್ಲರಿಗೂ ಧನ್ಯವಾದಗಳು ಹೇಳಿ ನಾನು ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.